ಇದು ಎರಡನೇ ಮಂತ್ರಾಲಯ, ದ್ವಿತೀಯ ಮಂತ್ರಾಲಯ ಇದ್ದಂಗೆ. ಸ್ವಾಮಿಗಳು ಬಂದ್ರೆ ಬೆಂಗಳೂರಲ್ಲೇ ಉಳ್ಕೋತಾರೆ. ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಸುಜೀಂದ್ರ ತೀರ್ಥರು, ಸುಷಮೀಂದ್ರ ತೀರ್ಥರು, ಸುಭದೇಂದ್ರ ತೀರ್ಥರು, ಸುಜ್ಞಾನೇಂದ್ರ ತೀರ್ಥರು ಎಲ್ಲ ಬರ್ತಾರೆ ಇಲ್ಲಿಗೆ. ಎಲ್ಲ ಬಂದವರೆಲ್ಲ ಇಲ್ಲೇ ಪಾದ ಪೂಜೆ ಮಾಡ್ಕೊಂಡು ಭಿಕ್ಷಾ ಹೊರಗಡೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಉಳ್ಕೊಳ್ಳೋದು ಇಲ್ಲೇನೆ. ಬಂದವರೆಲ್ಲ ಭಿಕ್ಷಾ ಹೊರಗಡೆ ಎಲ್ಲ ಭಿಕ್ಷಾ ಇಲ್ಲೇ ಮಾಡ್ಕೋತಾರೆ. ದ್ವಿತೀಯ ಮಂತ್ರಾಲಯ ಇದು. ದ್ವಿತೀಯ ಮಂತ್ರಾಲಯ ಎಷ್ಟು ಜನ ಬರ್ತಾರೆ ಅಂದ್ರೆ ಪ್ರತಿ ಗುರುವಾರ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ, ಅಷ್ಟು ಭಕ್ತಾದಿಗಳು ಬರ್ತಾರೆ. ಇನ್ನೂ ಜೀರ್ಣೋದ್ಧಾರ ಆಗ್ತಾನೆ ಇದೆ. ಅಂದ್ರೆ ನಿಜವಾಗ್ಲೂ ರಾಯರು ತುಂಬಾ ಇದಾಗೋಗಿದೆ. ಇಲ್ಲಿ ಮಠದಲ್ಲಿ ಎಷ್ಟು ಇದೆ ಅಂತಂದ್ರೆ ಭಾರಿ ಇದಾಗೋಗಿದೆ. ಸೇವಾಕರ್ತರಿಗೆಲ್ಲ ಆರಾಧನೆ ಆದ್ಮೇಲೆ 15 ದಿವಸದ ನಂತರ ಸೇವಾಕರ್ತರನ್ನ 2 ಬಸ್ಸಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಸ್ವಾಮಿಗಳ ಹತ್ರ ಮಂತ್ರಕ್ಷತೆ ಕೊಡಿಸಿ ಎಲ್ಲ ಮಾಡ್ತಾರೆ. ರಥೋತ್ಸವ ಹೊರಗಡೆ ಹೋಗಿದೆ ಇವಾಗ, ಕೊನೆ ದಿವಸ ಇವತ್ತು. ನಾಳೆ ಸುಜ್ಞಾನೇಂದ್ರ ತೀರ್ಥರ ಆರಾಧನೆ. ನಿಜವಾಗ್ಲೂ ತುಂಬಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಸರ್ವ ಜನ ಸುಖಿನೋ ಭವಂತು, ಸಮಸ್ತ ಮಂಗಳ ಸನ್ಮಂಗಳಾನಿ ಭವಂತು. ಭುಜಾಯ ರಾಘವೇಂದ್ರ ಸತ್ಯಧರ್ಮತಾಯ ವಜದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಜಯನಗರ ಇದರಲ್ಲಿ ದೇವಸ್ಥಾನ ರಾಯರ ಮಠ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಒಳ್ಳೆಯ ಕೆಲಸ ಆಗ್ತಾ ಇದೆ. ಅದರಿಂದ ನಮ್ಮ ದೇವಭಕ್ತಿಯಿಂದ ನಮಗೆ ತುಂಬಾ ಒಳ್ಳೇದಾಗಿದೆ. ಇನ್ನು ಸುಮಾರು 18 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಅವಾಗಿಂದನೂ ಬರ್ತಾ ಇದ್ದೀನಿ. ಒಳ್ಳೆ ಆಗ್ತಾ ಇದೆ ನನಗೆ. ದೇವಸ್ಥಾನ ಬಂದಾದ್ಮೇಲೆ ಅದೇ ಕಾಣಿಕೆ ಇನ್ನೂ ನನಗೆ ಒಳ್ಳೇದಾಗ್ತಾ ಇದೆ. ನಾನು ಆಕ್ಚುಲಿ ಏನು ತುಂಬಾ ಇದರಲ್ಲಿದೆ, ಇನ್ನೂ ಒಳ್ಳೇದು ಮಾಡ್ತಾನೆ ಇದ್ದಾನೆ. ಕಾಣಿಕೆ ಕೊಡ್ತಾನೆ ಇದ್ದೀನಿ ದೇವ್ರಿಗೆ. ತುಂಬಾ ನಂಬಿಕೆ ಇದೆ ಇದರಲ್ಲಿ. ಈಡೇರಿದೆ, ತುಂಬಾ ಈಡೇರಿದೆ. ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ರಾಘವೇಂದ್ರ ಅಂತ. ನಾನು ಆಕ್ಚುಲಿ ಬೆಂಗಳೂರು ಜಲಮಂಡಲಿ ಇದ್ದೀನಿ. ಆಕ್ಚುಲಿ ನಾನು ಕೋರಮಂಗಲದಿಂದ ಬಂದಿದ್ದು. ಅಂದ್ರೆ ನಾನು ಇಲ್ಲಿ ಒಂದು ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಗುರುವಾರ ಬರೋದು. ಅಂದ್ರೆ ಮುಂಚೆ ನಾನು ಇಲ್ಲಿ HSR ಅಲ್ಲಿ ಇದ್ದೆ. ಸೊ ಅವಾಗೆಲ್ಲ ಇಲ್ಲಿ ಬರ್ತಾ ಇರೋದು. ಆರಾಧನೆ ಇರೋದ್ರಿಂದ ಇಷ್ಟೊಂದು ರಶ್ ಇದೆ. ಭಕ್ತಾದಿಗಳೆಲ್ಲ ನೋಡ್ತಾ ಇದ್ರೆ ಗೊತ್ತಾಗತ್ತೆ ರಾಯರ ಮಹಿಮೆ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಸರ್ ಇಲ್ಲ ಅಂದ್ರೆ ರಾಯರದ್ದು ಅದು ಮನೇಲೆಲ್ಲ ನಡ್ಕೊಂಡ್ ಬಂದಿದ್ದು. ಸೊ ಅದು ಅವ್ರ ಕಡೆಯಿಂದ ನಮ್ಮ ಅಪ್ಪ ಅಮ್ಮನ ಕಡೆಯಿಂದಾನೇ ಬಂದಿರೋದು ರೂಢಿ. ಆಮೇಲೆ ಮಹಿಮೆಗಳೆಲ್ಲ ಗುರುರಾಯರ ಮಹಿಮೆ ಒಂದು ಸೀರಿಯಲ್ ಬಂತು. ಸೊ ಸೀರಿಯಲ್ ನೋಡಿದಾಗ್ಲಿಂದ ಹೌದು ನಿಮಗೆ ಆ ದೇವ್ರ ಶಕ್ತಿ ಏನು ಇರ್ತ ಅನ್ನೋದು ಅವಾಗ ಗೊತ್ತಾಯ್ತು. 1 ವರ್ಷ ಆಯ್ತು ಸರ್. ಮಂತ್ರಾಲಯಕ್ಕಂತೂ ಹೋಗೋಕ್ಕಾಗಲ್ಲ ಇಲ್ಲಿಂದ. ಸೊ ನನ್ನ ನೇಮ್ ಸುನೀತಾ ಅಂತ. ನಾನು 15 years ಇಂದ ಪೂಜೆ ಮಾಡ್ತಾ ಇರೋದು. ತುಂಬಾ ನಂಬಿದ್ದೀನಿ, ತುಂಬಾ ಒಳ್ಳೇದಾಗಿದೆ ನನಗೆ. ಇಲ್ಲಿ ಬ್ಯಾಂಗ್ಳೂರ್ ಬಂದ್ಮೇಲೆ ಈ ಟೆಂಪಲ್ ತುಂಬಾ 2-3 ಸಲ ಬಂದಿದ್ದೀನಿ. ತುಂಬಾ ಒಳ್ಳೇದಾಗಿದೆ. ದೇವ್ರ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ರಾಯರ್ ಇದ್ದಾರೆ ಅಷ್ಟೇ. ನಾನು 15 years ಇಂದ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ 2-3 years ಇಂದ ಬರ್ತಾ ಇದ್ದೀನಿ. ವಿಶೇಷವಾಗಿ ಅಂದ್ರೆ ಇದು ಲೈಕ್ ಕಾಣಿಸ್ತಿದೆ ಅನ್ಕೋತೀನಿ, ಮೇ ಬಿ 5 ದೀಪ ಹಚ್ಚೋದು. ಸೊ ಇದು ತುಂಬಾ ಎಫೆಕ್ಟಿವ್ ಇದೆ. ಸೊ ವೈಬ್ರೇಷನ್ ಕೂಡ ಇದೆ, ತುಂಬಾ ಜಾಸ್ತಿ ಆಗುತ್ತೆ ಇದು. ಸೊ ಇದು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಮೇ ಬಿ. ಹೌದು, ಇದು ನಾನು 15 years ಇಂದಾನು ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಎವ್ರಿ ಥರ್ಸ್ಡೇ ಮಾಡ್ತೀನಿ. ಎವ್ರಿ ಥರ್ಸ್ಡೇ ಮಿಸ್ ಮಾಡ್ದಂಗ್ ಮಾಡ್ತೀನಿ. ಹೌದು. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ರಾಯರ್ ಇದ್ದಾರೆ ಅಷ್ಟೇ, ಹಿಂಗೇನ್ ಇಷ್ಟಪಡಲ್ಲ. ಸೊ ಏನ್ ಅನ್ಕೊಂತೀರಾ ಅದಾಗುತ್ತೆ ಅಷ್ಟೇ. ನನ್ನ ಹೆಸರು ಸುನೀತಾ. ಐ ಆಮ್ ಫ್ರಮ್ ಮೈಸೂರು. ರೀಸೆಂಟ್ಲಿ ಮ್ಯಾರಿಡ್. ಬ್ಯಾಂಗ್ಳೂರ್ ಇರೋದು. ಕೋಣನಕುಂಟೆ ಕ್ರಾಸ್.